ಉತ್ತರಾಖಂಡ್ನ ಬದ್ರಿನಾಥ್ನಲ್ಲಿ ಭಾರೀ ಹಿಮಪಾತ ಸಂಭವಿಸಿದೆ. ಹಿಮದಡಿ ಸಿಲುಕಿದ್ದಂಥ ಒಟ್ಟು 57 ಮಂದಿಯ ಪೈಕಿ ಕೇವಲ 10 ಜನರ ರಕ್ಷಣೆಯನ್ನು ಮಾಡಲಾಗಿದೆ. ಉಳಿದ 47 ಮಂದಿಯ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸೇನೆ ಹಾಗೆ ಪೊಲೀಸರು ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ. ಹೆದ್ದಾರಿ ಕಾಮಗಾರಿಯಲ್ಲಿ ಈ 57 ಕಾರ್ಮಿಕರು ತೊಡಗಿಕೊಂಡಿದ್ರು. ಹಾಗೆ ಕಾಮಗಾರಿಯಲ್ಲಿ ತೊಡಗಿಕೊಂಡಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಹಿಮಪಾತ ಸಂಭವಿಸಿರುವುದು. 57 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದು, ಅದರಲ್ಲಿ 10 ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ 10 ಜನರ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದೇವಭೂಮಿ ಬದ್ರಿನಾಥ್ ಧಾಮ್ ಬಳಿ ಏಕಾಏಕಿ ಹಿಮಪಾತ ಆದಂತಹ ಪರಿಣಾಮ ಸದ್ಯ 57 ಜನ ಸಿಕ್ಕಾಕೊಂಡಿದ್ರು. ಅದರಲ್ಲಿ 10 ಜನರನ್ನ ಸೇನೆ ಹಾಗೆ ಪೊಲೀಸರು ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದು 10 ಜನರನ್ನ ರಕ್ಷಣೆ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನೂ ಕೂಡ 47 ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಆ ಹಿಮಪಾತದ ಮಧ್ಯೆ ಅನ್ನುವಂಥ ಮಾಹಿತಿ ಇದೆ. ಅವರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಹಿಮಪಾತ ಸಂಭವಿಸಿದ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬದ್ರಿನಾಥ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಭಕ್ತಿ ಭಾವದಿಂದ ತೆರಳುವಂತಹ ಸ್ಥಳ. ಮೇನಲ್ಲಿ ಬದ್ರಿನಾಥ್ ಧಾಮ ಓಪನ್ ಆಗುತ್ತೆ. ಅದಕ್ಕೂ ಮೊದಲು ಅಲ್ಲಿನ ರಸ್ತೆಗಳನ್ನ ಸರಿಪಡಿಸುವಂತಹ ಕೆಲಸ ಆಗ್ತಾ ಇತ್ತು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇತ್ತು. ಆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಹಿಮಪಾತ ಸಂಭವಿಸಿದೆ. ಅದರ ಪರಿಣಾಮ ಒಟ್ಟು 57 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ರು. ಅದರಲ್ಲಿ 10 ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉತ್ತರಾಖಂಡ್ನ ಬದ್ರಿನಾಥ್ ದೇಗುಲ ಏನಿದೆ, ಬದ್ರಿನಾಥ್ ಪ್ರದೇಶ ಏನಿದೆ, ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಏಕಾಏಕಿ ಹಿಮಪಾತ ಆಗಿರೋದು. ಇನ್ನೂ ಕೂಡ 47 ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇವರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಆರ್ಗನೈಸೇಷನ್ ನ ಅಂಡರಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯ ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತಗೊಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಾನ ಅನ್ನುವಂತಹ ಗ್ರಾಮ, ಉತ್ತರಾಖಂಡ್ನ ಈ ಬದ್ರಿನಾಥ್ ದೇಗುಲ ಏನಿದೆ ಅದರ ಸಮೀಪ ಬರುವಂತಹ ಮಾನ ಅನ್ನುವಂತಹ ಗ್ರಾಮ, ಆ ಮಾನ ಅನ್ನುವಂತಹ ಗ್ರಾಮದಲ್ಲಿ ಈ ರೀತಿ ಹಿಮಪಾತ ಸಂಭವಿಸಿರೋದು. ಸದ್ಯ ಸಿಕ್ಕಾಕೊಂಡಿರುವಂತಹ 47 ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ತ್ವರಿತವಾಗಿ ಸಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಿಮಪಾತ ಸಂಭವಿಸಿರುವಂತಹ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಅಷ್ಟು ಸುಲಭ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗಿರುವಂತಹ ಕಾರಣಕ್ಕಾಗಿ ಕಾರ್ಮಿಕರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಆಳದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇದ್ಯಾವುದರ ಬಗ್ಗೆಯೂ ಕೂಡ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇಲ್ಲ. ಐಟಿಬಿಪಿ ಸೇರಿದಂತೆ ಸ್ಥಳೀಯ ಘರ್ವಾಲ್ ಸ್ಕೌಟ್ಸ್ ಅನ್ನುವಂತಹ ಟೀಮ್ ಇವರು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. 10 ಜನರನ್ನ ರಕ್ಷಣೆ ಮಾಡಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಮ ಬಿದ್ದಿರೋದ್ರಿಂದ ಕಾರ್ಮಿಕರನ್ನ ರಕ್ಷಣೆ ಮಾಡುವುದೇ ಸದ್ಯ ದೊಡ್ಡ ಮಟ್ಟದ ಸಾಹಸ. ಆ ಭಾಗದಿಂದ ಕಾರ್ಮಿಕರನ್ನ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸ ಆಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಈ ಹಿಮಪಾತಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಸಿಗ್ತಾ ಇದೆ? ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ವಿದೇಶಿ ಈ ಉತ್ತರಾಖಂಡ, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಗಳಲ್ಲಿ ಈಗಾಗಲೇ ಫೆಬ್ರವರಿ ತಿಂಗಳಲ್ಲೇ ಭಾರಿ ಪ್ರಮಾಣದಲ್ಲಿ ಹಿಮಪಾತ ಆಗ್ತಾ ಇದೆ. ಹಿಮಪಾತದಿಂದಾಗೇನೆ ಈಗ ಜನಜೀವನ ಕೂಡ ಈ 3 ರಾಜ್ಯಗಳಲ್ಲೂ ಕೂಡ ಅಸ್ತವ್ಯಸ್ತ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಮುಖ್ಯವಾಗಿ ಉತ್ತರಾಖಂಡ್ನ ಬದ್ರಿನಾಥದ ಬಳಿ ಕೂಡ ಹಿಮಪಾತದಿಂದನೇ ಈಗ ಒಟ್ಟು 57 ಮಂದಿ ಕಾರ್ಮಿಕರು ಸಿಲುಕಾಕೊಂಡಿದ್ರು. ಇವರೆಲ್ಲರೂ ಕೂಡ ರಸ್ತೆ ನಿರ್ಮಾಣ ಕಾಮಗಾರಿನಲ್ಲಿ ತೊಡಗಿದಂತವ್ರು. ಇವರ ಪೈಕಿ ಈಗ 10 ಮಂದಿಯನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಇನ್ನೂ 47 ಮಂದಿ ಈ ಹಿಮಪಾತದಿಂದ ಸಿಲುಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಬೆಟ್ಟ ಗುಡ್ಡಗಳ ನಾಡು. ಇಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಂದ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನ ಮಾಡಲಾಗುತ್ತೆ. ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ನ ಕಾರ್ಮಿಕರೇ ಈಗ ಹಿಮಪಾತದಿಂದ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆಯನ್ನು ಮಾಡ್ಲಿಕ್ಕೆ ಈಗ ಬೇರೆ ಬೇರೆ ರಕ್ಷಣಾ ತಂಡಗಳು ಕೂಡ ಪ್ರಯತ್ನವನ್ನ ನಡೆಸ್ತವೆ. ಮುಖ್ಯವಾಗಿ ಜೋಶಿ ಮಠದಿಂದ ಬದ್ರಿನಾಥಕ್ಕೆ ಹೋಗ್ಬೇಕು. ಹೀಗಾಗಿ ಈ ಒಂದು ಜೋಶಿ ಮಠದಿಂದ ಆರ್ಮಿ ಮತ್ತು NDRF, SDRF ನ ತಂಡಗಳನ್ನ
ಈಗ ರಕ್ಷಣಾ ಸ್ಥಳಕ್ಕೆ ಕಳಿಸಲಾಗ್ತಾ ಇದೆ. ಅಲ್ಲಿ ಹಿಮಪಾತದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕಾರ್ಮಿಕರನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇದುವರೆಗೂ ಕೂಡ 10 ಮಂದಿ ಕಾರ್ಮಿಕರನ್ನಷ್ಟೇ ರಕ್ಷಣೆಯನ್ನ ಮಾಡಲಾಗಿದೆ. ಹೀಗಾಗಿ ಇನ್ನೂ 47 ಮಂದಿ ಕಾರ್ಮಿಕರು ಹಿಮಪಾತದಿಂದ ಸಿಲುಕಾಕೊಂಡಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಈಗ ಕಾರ್ಯಾಚರಣೆಯನ್ನ ತ್ವರಿತಗತಿನಲ್ಲಿ ನಡೆಸಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.